ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಗಾಯ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಟರ್ಬೋ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಟರ್ಬೋ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್, ಈ ಟರ್ಬೋ ಮೂವಿಯಲ್ಲಿ ಅರ್ಜುನ್ ಜಯಂತ್ ಪ್ರಕಾಶ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ರಾಜ್ ಬಿ ಶೆಟ್ಟಿ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ನಿರ್ಮಾಪಕ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಟರ್ಬೋ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 20 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 73 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳಬಹುದು. ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂದರೆ ಮೇನಾಗಿ ಮಲಯಾಳಂನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಟರ್ಬೋ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮತ್ತು ನಿರ್ಮಾಪಕ ಅವರಾಗಿರ್ಬೋದು ಈ ಮೂವಿಯಲ್ಲಿ ಸಖತ್ತಾಗಿ ಒಂದು ಎಫರ್ಟನ್ನು ಹಾಕಿದ್ದಾರೆ. ಮತ್ತು ಈ ಮೂವಿಯ ಸ್ಟಾರ್ ರೇಟಿಂಗ್ ನೋಡೋದಾದರೆ ಸುಮಾರು 4.1 ಸ್ಟಾರ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ರಾಜ್ ಬಿ ಶೆಟ್ಟಿ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ಸಖತ್ತಾಗಿ ನಟಿಸಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಈ ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಗೈಸ್, ಅಂತಾರೆ ಈ ಮೂವಿಯ ಸ್ಟೋರಿ ನೋಡೋದಾದರೆ ರಾಜ್ ಬಿ ಶೆಟ್ಟಿ ಅವರು ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಗೈಸ್, ಅಂತಾರೆ ರಾಜ್ ಬಿ ಶೆಟ್ಟಿ ಅವರು ಒಂದು ಇಂಟ್ರಲ್ ಆದಮೇಲೆ ಅವರು ಬರ್ತಾರೆ. ಗೈಸ್, ಆ ಇಂಟ್ರಲ್ ಆದಮೇಲೆ ಏನಾಗುತ್ತೆ ಅಂತಂದರೆ ರಾಜ್ ಬಿ ಶೆಟ್ಟಿ ಅವರು ಕೂಡ ಅಲ್ಲಿ ಬರ್ತಾರೆ, ಒಂದು ಬಿಸ್ನೆಸ್ಸನ್ನು ಒಂದು ಡೀಲನ್ನು ಮಾಡ್ತಾರೆ. ಆ ಡೀಲ್ ಒಳಗಡೆ ಏನು ಮಾಡ್ತಾರೆ ಅಂತಾರೆ ರಾಜ್ ಬಿ ಶೆಟ್ಟಿ ಅವ್ರದ್ದು ಒಂದು ಕಂಪ್ನಿ ಇರುತ್ತೆ. ಆ ಕಂಪ್ನಿ ಇರುತ್ತೆ ಅಂತಾರೆ ಯಾವ ರೀತಿ ಒಂದು ಟೆಕ್ನಾಲಜಿನ ಬಳಸ್ಕೊಂಡು ಯಾವ ರೀತಿ ಒಂದು ದುಡ್ಡನ್ನು ಮಾಡ್ತಾರೆ ಅಂತಾರೆ ಆ ರಾಜ್ ಬಿ ಶೆಟ್ಟಿ ಅವರು ಒಂದು ಇಂಟರ್ವ್ಯೂನ ಕೂಡ ಕೊಡ್ತಾ ಇರ್ತಾರೆ. ಅಲ್ಲಿಗೆ ಯಾವ ರೀತಿ ಬರಬೇಕು, ಮುಂದೆ ಏನಾಗುತ್ತೆ ಮತ್ತು ಮುಂದೆ ಯಾವ ರೀತಿ ಇದಾಗುತ್ತೆ ಅಂತ ಕೂಡ ಎಲ್ಲನೂ ಹೇಳ್ತಾ ಇರ್ತಾರೆ. ಆವಾಗ ಏನಾಗುತ್ತೆ ಅಂತಾರೆ ಅಲ್ಲಿ ಹೀರೋ ಕೂಡ ಇಂಟರ್ವ್ಯೂ ಕೊಡ್ತಾನೆ. ಅಂದರೆ ಹೀರೋಗೆ ಏನಪ್ಪ ಅಂತಾರೆ ತನ್ನ ಫ್ಯಾಮಿಲಿ ಆಯಿತು ತಾನಾಯಿತು ಅಂತ ಕೂಡ ಇರ್ತಾನೆ. ಅವನು ಫ್ಯಾಮಿಲಿ ಬಿಟ್ಟು ಹೊರಗಡೆ ಕೂಡ ಎಲ್ಲೂ ಬಿಡೋದಿಲ್ಲ ಮತ್ತು ಅವನ ಬಿಸ್ನೆಸ್ ಆಗಿರುತ್ತೆ. ಅವ್ನ ಬಿಸ್ನೆಸ್ಸು ಇವ್ರ ಬಿಸ್ನೆಸ್ ಒಂದು ರೀತಿ ಹೆಚ್ಚು ಕಮ್ಮಿ ಅಂತಾರೆ ಅಪ್ ಆ್ಯಂಡ್ ಡೌನ್ ರೀತಿ ಇರುತ್ತೆ. ಅವಾಗ ಏನಾಗ್ಬಿಡ್ತಾರೆ ಅಂದರೆ ರಾಜ್ ಬಿ ಶೆಟ್ಟಿ ಅವರು ಕೂಡ ಒಂದು ಕೊಲೆಬಾಗ್ತಾರೆ ಮತ್ತು ಇಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಆಗುತ್ತೆ ಮತ್ತು ಇಬ್ಬರು ಕೂಡ ಒಂದು ಕಂಪ್ನಿಯನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು. ಗಾಯ್ಸ್ ಮತ್ತು ಈ ಟರ್ಬೋ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಮಲಯಾಳಂ ಥ್ರಿಲ್ಲಿಂಗ್ ಮೂವಿಯಾಗಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.